ಐ ಆಮ್ ಸ್ಟಿಲ್ ಫಿಟ್ ಅಂಡ್ ಆಕ್ಟಿವ್. நீ வெளிச்சத்துக்கு வந்தா நான் மறுபடியும் கொல்லுவேன். ನಮಸ್ತೆ, ಫಿಲ್ಮ್ ಬಾಕ್ಸ್ಗೆ ಸ್ವಾಗತ. ಅದೇ ರೀತಿಗೆ ದ ಸ್ಮೈಲ್ ಮ್ಯಾನ್ ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ಅಂತೂ ಈಗಾಗಲೇ ರಿಲೀಸ್ ಆಗಿದೆ. ಹಿಂದಿನ ಒಂದು ತಮಿಳ್ ಮೂವಿಯ ಮೋಸ್ಟ್ ಫೇವರೇಟ್ ಆ್ಯಕ್ಟರ್ ಮೂಲಕ ಒಂದು ಶರತ್ ರವರು ಈ ಮೂವಿಯ ಮೂಲಕ ಒಂದು ದೊಡ್ಡ ಮಟ್ಟಿನ ಒಂದು ಕಂಬ್ಯಾಕ್ ಮಾಡಲಿಕ್ಕೆ ಹೊರಟಿರುವಂಥ ಒಂದು ಈ ಮೂವಿಯಲ್ಲಿ ನಾಯಕರಾಗಿ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಮೇಲ್ನೋಟಕ್ಕೆ ನೋಡೋದಾದರೆ ಈ ಒಂದು ಮರ್ಡರ್ ಇಂಡಸ್ಟ್ರಿಯ ಒಂದು ಕಥೆಯನ್ನು ಆಧರಿಸಿರುವ ಒಂದು ಥ್ರಿಲ್ಲರ್ ಮೂವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಥ್ರಿಲ್ಲಿಂಗ್ ಯಾವ ರೀತಿಯಲ್ಲಿ ಒಂದು ಸಸ್ಪೆನ್ಸ್ ಕೊಡುತ್ತೆ. ಯಾಕೆಂದರೆ ನೀವು ದೃಶ್ಯ ಮೂವಿ ನೋಡಿರ್ಬೋದು ಅಂತಲೇ ಹೇಳಕ್ಕೆ ಇಷ್ಟ. ಯಾಕೆಂದರೆ ಯಾವ ಥರ ಒಂದು ಮೂವಿ ಕ್ರಿಯೇಟಿವ್ ಲೆವೆಲ್ಗೆ ಕೊಂಡೋಗಿ ಯಾವ ರೀತಿಯಲ್ಲಿ ಸಸ್ಪೆನ್ಸ್ ಎಂಡಿಂಗ್ ಕೊಡ್ತಾರೆ ಅನ್ನೋ ಒಂದು ವಿಚಾರ ಮೂವಿಯಲ್ಲಿ ಒಂದು ದೃಶ್ಯ ಮೂವಿ ಕೂಡ ಒಂದು ಅಂತ ಹೇಳೋದು. ಅದೇ ರೀತಿಯಲ್ಲಿ ಕೂಡ ಅಂಥದ್ದೇ ದೃಶ್ಯದ ಹೆಚ್ಚಾಗಿ, ಯಾಕಂತೇಳಿದ್ರೆ ಈಗಿನ ಒಂದೊಂದು ಮೂವಿಯಲ್ಲಿ ಕೂಡ ಒಂದು ಹೆಚ್ಚಾಗಿ ಥ್ರಿಲ್ಲಿಂಗ್ ಮೂವಿಯನ್ನು ಹಾಕಲಿಕ್ಕೆ ಹೊರಡ್ತಾರೆ ಅಂತ ಹೇಳೋದು. ಅದೇ ರೀತಿಯಲ್ಲಿ ದ ಸ್ಮೈಲಿಂಗ್ ಮ್ಯಾನ್ ಅನ್ನೋ ಒಂದು ಟೈಟಲ್ ಮೂಲಕ ಈ ಮೂವಿನಲ್ಲಿ ಏನೋ ಒಂದು ಸ್ಪೆಷಲ್ ಆಗಿ ಒಂದು ಮಾಡಲಿಕ್ಕೆ ಹೊರಟಿರುವಂಥ ಈ ಟೀಮ್ ಚಿತ್ರತಂಡಕ್ಕೆ ಮೊದಲನೇದಾಗಿ ಶರತ್ ಕುಮಾರ್ ಅವರಿಗೆ ಒಂದು ದೊಡ್ಡ ಮಟ್ಟಿನ ಒಂದು ಹ್ಯಾಟ್ಸಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶರತ್ ಕುಮಾರ್ ಅವರು ಯಾಕಂತೇಳಿದ್ರೆ ಈಗಲೂ ಕೂಡ ಒಂದು ಯಂಗ್ ಜನ್ರೇಷನ್ನ ಮೂಲಕ, ಯಾಕಂತೇಳಿದ್ರೆ ಈಗಲೂ ಕೂಡ ಅದೇ ರೀತಿಯ ಅದೇ ಎನರ್ಜಿಯ ಮೂಲಕ ಕೂಡ ಒಂದು ನಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಇಂಥ ವಿಚಾರಕ್ಕೆ ನಾವು ಖಂಡಿತವಾಗಿ, ಯಾಕಂತೇಳಿದ್ರೆ ಒಂದು ಕಾಲದಲ್ಲಿ ದೊಡ್ಡ ಮಟ್ಟಿನ ಒಂದು ಸ್ಟಾರ್ ನಟ ಆಗಿ ಮಿಂಚುತ್ತಿರುವಂಥ ಒಂದು ನಟರಲ್ಲಿ ಇವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ವಿಜಯರವರು ಯಾವ ರೀತಿಯಲ್ಲಿ ಒಂದು ನಟನೆ ಮಾಡ್ಕೊಂಡು ಬಂದಿದ್ರು, ಅದೇ ರೀತಿಯಲ್ಲಿ ಕೂಡ ಅದೇ ಸರದಿ ಸಾಲಿನಲ್ಲಿ ಕೂಡ ಇವರು ಕೂಡ ಒಂದು ದೊಡ್ಡ ಮಟ್ಟಿನ ಒಂದು ಸ್ಟಾರ್ ನಟ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಈ ವಿಚಾರದ ಬಗ್ಗೆ, ಈ ಒಂದು ಸ್ಮೈಲಿಂಗ್ ಮ್ಯಾನ್ನ ಒಂದು ವಿಡಿಯೋದ ಬಗ್ಗೆ ಮಾತಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಫಿಲ್ಮ್ಗೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಶರತ್ ಕುಮಾರ್ ಅವರ ಈ ಮೂವಿ ಯಾವ ಥರ ಒಂದು ಕ್ರಿಯೇಟಿವ್ ಲೆವೆಲ್ ಬರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಯಾವ ರೀತಿಯಲ್ಲಿ ಈಗಿನ ಒಂದು ಜನ್ರೇಷನ್ಗೆ ತಕ್ಕ ಅಟ್ಯಾಚ್ ಮಾಡಿಕೊಂಡು ಈ ಮೂವಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಹೆಚ್ಚಾಗಿ ಒಂದು ಥ್ರಿಲ್ಲಿಂಗ್ ಮೂವಿ, ಒಂದು ಸಸ್ಪೆನ್ಸ್ ಮೂವಿ ಒಂದು ಹಿಟ್ ಹಾಕ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳೋದು. ಅದೇ ಸರದಿ ಸಾಲಿನಲ್ಲಿ ಕೂಡ ಅದೇ ರೀತಿಯ ಮೂವಿಯನ್ನು ಮಾಡಲಿಕ್ಕೆ ಹೊರಡ್ತಾರೆ ಈ ಟೀಮ್ ಚಿತ್ರತಂಡ ಅಂತ ಹೇಳೋದು. ಯಾಕಂದರೆ ಹೆಚ್ಚಾಗಿ ಒಂದು ಥ್ರಿಲ್ಲಿಂಗ್ ಮೂವಿಯನ್ನು ಯಾವ ರೀತಿಯಲ್ಲಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಒಂದು ಮಾಡಲಿಕ್ಕೆ ಹೊರಡುವಂಥ ಒಂದು ಈ ಟೈಮ್ನಲ್ಲಿ ಅಂಥದ್ದೇ ವಿಚಾರವನ್ನು ಮತ್ತೊಂದು ಸಲ ಮಾಡಲಿಕ್ಕೆ ಹೊರಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಶರತ್ ಕುಮಾರ್ ಅವರು ಯಾವ ರೀತಿಯ ಒಂದು ನಟ ಅಂತ ಹೇಳಿದ್ರೆ ನಿಮಗೆ ನಿಜವಾಗ್ಲೂ ಒಂದು ಗೊತ್ತಾಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದ್ಭುತ ನಟರಲ್ಲಿ ಕೂಡ ಇವರು ಕೂಡ ಒಬ್ಬರು ಅಂತ ಹೇಳ್ಬೋದು. ಅದಕ್ಕೋಸ್ಕರವೇ ನಾನು ವಿಶೇಷವಾಗಿ ಯಾಕಂತೇಳಿದ್ರೆ ಶರತ್ ಕುಮಾರ್ ಅವರ ಈ ಮೂವಿಗೋಸ್ಕರ ಒಂದು ರಿವ್ಯೂ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂಥ ವಿಚಾರಕ್ಕೆ ನಾವು ಖಂಡಿತವಾಗಿಯೂ ಇಡೀ ಟೀಮ್ ಚಿತ್ರತಂಡಕ್ಕೆ ನಾನು ಸ್ಪೆಷಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ಬೋದು. ಅದಕ್ಕೋಸ್ಕರವೇ ಶರತ್ ಕುಮಾರ್ ಅವರ ಈ ಮೂವಿಗೋಸ್ಕರ ಯಾರು ನೀವು ಒಂದು ಟ್ರೈಲರ್ ನೋಡಲಿಲ್ವ, ಖಂಡಿತವಾಗಿ ಒಂದ್ಸಲ ಟ್ರೈಲರ್ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಈ ಒಂದು ಟ್ರೈಲರ್ನ ಮೂಲಕವೇ ನಿಮಗೆ ಒಂದು ಕ್ಯೂರಿಯಾಸಿಟಿ ಹೆಚ್ಚಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಒಂದು ಟ್ರೈಲರ್ ಮೂಲಕವೇ ಒಂದು ದೊಡ್ಡ ಮಟ್ಟಿನ ಒಂದು ಎಕ್ಸ್ಪ್ರೆಷನ್ ಯಾವ ರೀತಿಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ದೃಶ್ಯ ಮೂವಿಯ ಒಂದು ವಿಚಾರ ಇರ್ಬೋದು, ಅದೇ ರೀತಿಗೆ ಭುವನವಿಲ್ಲ ಇರ್ಬೋದು, ಸಸ್ಪೆನ್ಸ್ ಥ್ರಿಲ್ಲರಿಂಗ್ ಮೂವಿ ಈಗ ಹೆಚ್ಚಾಗಿ ಒಂದು ಕಾಣು ಬರ್ತದೆ ಅಂತಲೇ ಹೇಳ್ಬೋದು. ಅದೇ ಸರದಿ ಸಾಲಿನಲ್ಲಿ ಕೂಡ ಈ ಮೂವಿ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ದ ಸ್ಮೈಲಿಂಗ್ ಮ್ಯಾನ್ ಒಂದು ಟೈಟಲ್ ಅಂತೂ ಇಟ್ಟಿದ್ದಾರೆ. ನಿಜವಾಗ್ಲೂ ಈ ಮೂವಿಯ ಒಂದು ಸ್ಟೋರಿ ರಿಯಾಲಿಟಿಗಾಗಿರ್ಬೋದು ಅಥವಾ ಒಂದು ಸಿನಿಮಾಗೋಸ್ಕರ ಮಾಡಿರ್ಬೋದು ಅಥವಾ ರಿಯಾಲಿಟಿ ಸ್ಟೋರಿಯ ನಿಜವಾಗ್ಲೂ ಅದಕ್ಕೋಸ್ಕರವೇ ಒಂದು ಡೈರೆಕ್ಟರ್ ಮತ್ತು ಈ ಟೀಮ್ನವರು ಉತ್ತರ ಕೊಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಗೂ ಯಾಕಂತೇಳಿದ್ರೆ ಈ ಮೂವಿಯನ್ನು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ತಮಿಳ್ ಇರ್ಬೋದು, ಮಲಯಾಳಿ ಇರ್ಬೋದು, ಕನ್ನಡ ಇರ್ಬೋದು, ತೆಲುಗು ಇರ್ಬೋದು. ಯಾಕಂತೇಳಿದ್ರೆ ಹೆಚ್ಚಾಗಿ ನಮ್ಮ ಸೌತ್ ಇಂಡಿಯಾದ ಮೂವಿ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂವಿಯ ಒಂದು ವಿಚಾರದಲ್ಲಿ ಯಾಕಂದರೆ ದೊಡ್ಡ ಮಟ್ಟಿನ ಒಂದು ಎತ್ತಿದ ಕೈ ಅಂತಲೇ ಹೇಳೋದು. ಯಾಕಂದರೆ ಯಾವುದೇ ಒಂದು ಪರ್ಫೆಕ್ಟಾಗಿ ಒಂದು ಸಿನಿಮಾ ತೆಗೆಯೋದರ ವಿಚಾರದಲ್ಲಿ ನಮ್ಮ ಸೌತ್ ಇಂಡಿಯಾದಷ್ಟು ಪರ್ಫೆಕ್ಟಾಗಿ ತೆಗೆಯುವಂತಹ ಒಂದು ವಿಚಾರ ಯಾವುದೂ ಕೂಡ ಬಲ್ಲರಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಈ ಮೂವಿ ಒಂದು ತೆಗೆಯುವಂಥ ವಿಚಾರ ನಮ್ಮ ಸೌತ್ ಇಂಡಿಯಾದವರಿಗೆ ಪರ್ಫೆಕ್ಟಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಅಂಥದ್ದೇ ಒಂದು ದೃಶ್ಯಗಳನ್ನು ಮತ್ತೊಂದು ಸಲ ಸಿನಿ ಪ್ರೇಕ್ಷಕರಿಗೆ ಒಂದು ತರಲಿಕ್ಕೆ ಹೊರಟಿದ್ದಾರೆ ಈ ಒಂದು ದ ಸ್ಮೈಲಿಂಗ್ ಮ್ಯಾನ್ ಅನ್ನೋ ಒಂದು ಚಿತ್ರತಂಡ ಅಂತ ಹೇಳೋದು. ಯಾಕಂದರೆ ಅದಕ್ಕೋಸ್ಕರವೇ ಶರತ್ ಕುಮಾರ್ ಅವರು ಕೂಡ ದೊಡ್ಡ ಮಟ್ಟಿನ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಅಂತ ಹೇಳೋದು ಸ್ನೇಹಿತರೆ. ಅದಕ್ಕೋಸ್ಕರವೇ ಈ ಮೂವಿಯ ಒಂದು ದೊಡ್ಡ ಮಟ್ಟಿನ ಒಂದು ಪ್ರಚಾರ ಮಾಡಿದರೆ ಖಂಡಿತವಾಗಿ ಈ ಮೂವಿ ಗೆಲ್ಬಹುದು ಅನ್ನೋ ಒಂದು ವಿಚಾರ ಕೂಡ ನಮ್ಮ ಮೂಲಕ
ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಈ ಮೂವಿಯ ಒಂದು ಪ್ರಚಾರ ಮಾಡಿದರೆ ಈ ಮೂವಿ ಒಂದು ಒಳ್ಳೆ ರೀಚಿಗೆ ಹೋಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ನಮ್ಮ ಕಡೆಯಿಂದ ದೊಡ್ಡ ಮಟ್ಟಿನ ಒಂದು ವಿಶೇಷ ಒಂದು ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ಓವರ್ ಟೀಮ್ ಚಿತ್ರತಂಡಕ್ಕೂ ಒಳ್ಳೆಯದಾಗಲಿ, ನಮ್ಮ ಕಡೆಯಿಂದ ಕೂಡ ಗುಡ್ ಲಕ್ ವಿಶೇಷ ಅಂತ ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಟೀಮ್ ಚಿತ್ರತಂಡಕ್ಕೂ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಶರತ್ ಕುಮಾರ್ ಅವರಿಗೆ ಸ್ಪೆಷಲ್ ಆಗಿ ಆಲ್ ದ ಬೆಸ್ಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.